ಇವತ್ತಿನ ಮಾತುಕತೆ ತಾವು ಹಿರಿಯರಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ? ಅದೇ ಹೇಳಿದ್ರಲ್ಲ, ವಾತಾವರಣ ತಿಳಿಯಬೇಕು. ಅವ್ರ ಹೇಳಿಕೆಯಿಂದ ಗೊಂದಲ ಇಲ್ಲೇ ಇವತ್ತು ನಿಲ್ಲಬೇಕನ್ನೋದು ನಮ್ಮೆಲ್ಲರ ಆಸೆ ಇದೆ. ಈಗ ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಆಗುವ ಮಧ್ಯೆ ಸರ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಮೈಸೂರಲ್ಲೇ CM ಅವರ ತವರು ಜಿಲ್ಲೆ ಮೈಸೂರಲ್ಲಿ ಒಂದು ಕಡೆ ರ್ಯಾಲಿ ಮಾಡ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರೇ ಮುಂದುವರಿಯಲಿ ಅಂತ ಹಿಂದೆ ಒಕ್ಕೂಟ ಕೂಡ ಸಭೆ ಮಾಡ್ತಿದೆ ಸರ್ ಮೈಸೂರಲ್ಲಿ. ಅದೆಲ್ಲ ನಡೆದ್ರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮೀಟಿಂಗ್ ಆಗ್ತಿದೆ, ಅದನ್ನ ಪೋಸ್ಟ್ಪೋನ್ ಮಾಡ್ಬೋದಿತ್ತಂತಲ್ಲ. ಈಗ ಅಲ್ಲಿ 4 ಮಂದಿ, ಒಂದು 10 ಮಂದಿ, 100 ಮಂದಿ ಮಾಡೋ ಅದಕ್ಕೆ ಯಾರು ಪ್ರೊಟೆಕ್ಟ್ ಮಾಡೋರು? ಇಷ್ಟು ದೊಡ್ಡ ರಾಜ್ಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮಾಳೆ ಮಾಡ್ತಾರೆ. ಈಗ ಅವ್ರಿಗೆ ಗೊತ್ತಿರಲ್ಲ. ಸರ್, ಈ ಸಿಚುವೇಶನ್ದಲ್ಲಿ ಅಹಿಂದ ಏನು ಸ್ಟ್ಯಾಂಡ್ ಇರ್ಬೋದು? ಅಹಿಂದ ಒಕ್ಕೂಟದ ಏನು ಸ್ಟ್ಯಾಂಡ್ ಇರುತ್ತೆ? ಈ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಅಹಿಂದ ಒಕ್ಕೂಟದ ಏನು ಸ್ಟ್ಯಾಂಡ್ ಇರುತ್ತೆ? ಅಹಿಂದ ಒಕ್ಕೂಟ ಅಹಿಂದ ನಾಯಕರು ಇಲ್ಲದ ಬಯಸ್ತಾರೆ. ಅಂತಿಮವಾಗಿ ಪಕ್ಷಕ್ಕೆ ಮುಖ್ಯ ಅವ್ರು ಸರ್, ಈಗ ಬಿಜೆಪಿ ಶಾಸಕರಿರ್ತಾರೆ, ಒಂದು ವೇಳೆ CM ಬದಲಾವಣೆ ಮಾಡೋದಾದ್ರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡ್ಬೇಕಂತ ವಿರೋಧ ನಾಯಕಗಳು ಹೇಳುವಂಥದ್ದು. ಇಲ್ಲ, ಅದು ಯಾರೇ ಹೇಳಿದ್ರು ಕೂಡ ನಮ್ಮ ಪಕ್ಷ ಅದಕ್ಕೆ ನಿರ್ಧಾರ ಮಾಡ್ತಾರೆ. ಅಂಥ ಸನ್ನಿವೇಶ ಇನ್ನೂ ಉದ್ಭವ ಆಗಿಲ್ಲ. ಮುಂದೆ ನೋಡೋಣ. ಮಾಡ್ತಾರೆ, ಅದಕ್ಕೇನು ಪ್ರಶ್ನೆ ಇಲ್ಲ. ಇದಕ್ಕೂ ಮಾಡಿದ್ದಾರೆ, ಇಲ್ಲೇ ಮಾಡಿದ್ದಾರೆ, ಅಲ್ಲಿಯೂ ಮಾಡ್ತಾರೆ. ಮಾಡೋದ್ರಿಂದ ಏನು ಸರ್ಕಾರದ ಮೇಲೆ ಯಾವುದೇ ಪರಿಣಾಮ ಬೀರೋದು. ಒಂದೇನಂತಂದ್ರೆ ರಾಜ್ಯದ ಜನರು ಈ CM ಅವ್ರ ಸ್ಥಾನದಲ್ಲಿ ಇದ್ಕೊಂಡು ಅವ್ರು ಮಾಡ್ತಾ ಇರುವಂಥ ಟ್ವೀಟ್ಗಳು ಮತ್ತು DCM ಸ್ಥಾನದಲ್ಲಿ ಇದ್ಕೊಂಡು ಅವ್ರು ಮಾಡ್ತಾ ಇರುವಂಥ ಟ್ವೀಟ್ಗಳನ್ನು ಬಹಳಷ್ಟು ಗಮನಿಸ್ತಾ ಇದ್ದಾರೆ ಸರ್. ಸೊ ಈ ದೊಡ್ಡ ಸ್ಥಾನದಲ್ಲಿ ಇದ್ದವರು ಕೂಡ ಈ ಮಟ್ಟಿಗೆ ವಾಕ್ ಸಮರ, ಟಾಕ್ ವಾರು ಇವೆಲ್ಲವೂ ಇದು ನಡೆದಿಲ್ಲ ಅಂತೆಲ್ಲ. ಹಿಂದಿನ ಸರ್ಕಾರದಲ್ಲಿ ನಡೆದಿದೆ, ಕೇಂದ್ರದಲ್ಲಿ ನಡೆದಿದೆ, ರಾಜ್ಯದಲ್ಲಿ ನಡೆದಿದೆ, ಇದೇ BJP ಸರ್ಕಾರದಲ್ಲಿ ಇಂದು ಕೂಡ ನಡೆದಿದೆ, ಇವತ್ತು ಕೂಡ ನಡೀತಾ ಇದೆ. ಅವ್ರದ್ದು ಲೇಟೆಸ್ಟ್ ಇದ್ದಾರೆ, ಅವ್ರದ್ದೇನು ಕಡಿಮೆ ಏನಿಲ್ಲ. ರಾಜಕೀಯ ಪಕ್ಷ ಅಂದರೆ ಇದು ಇರೋದೇ. ಅಲ್ಲೂ ಮಣ್ಣು ವಿಜೇಂದ್ರಾಗಿ ಯತ್ನಾಳ್ ಅವ್ರು ಯಾವ ರೀತಿ ಹೇಳಿದ್ದಾರೆ, ಯಾವುದು ದಿವಸ ನಡೀತಾನೆ ಇದೆ. ಸರ್, ಈಗ ಮೀಟಿಂಗ್ ಇದು ಬ್ರೇಕ್ಫಾಸ್ಟ್ ಮೀಟಿಂಗಿಂತ ಮುಂಚೆ ಒಂದು 2-3 ದಿನ ನಿಮ್ಮ ಮನೆಯಲ್ಲಿ ಅಂದರೆ ಸಿದ್ದರಾಮಯ್ಯ ಆಪ್ತ ಸಚಿವರೆಲ್ಲ ಕೂಡ ಮೀಟಿಂಗ್ ಮಾಡಿದ್ರಿ. ಒಂದು ಗಟ್ಟಿಯಾದ ನಿರ್ಧಾರ ತೊಗೊಂಡು CM ಅವ್ರಿಗೆ ಏನು ಸಲಹೆ ಕೊಟ್ಟಿದ್ದೀರಿ ಹೆಂಗೆ ಅನ್ಸರಿ? ಯಾಕಂದ್ರೆ ಎಲ್ಲರೂ ಕೂಡಿದ್ರು, ಡಿನ್ನರು ಆಯಿತು. ಸಲಹೆ ಏನಿಲ್ಲ, ಸಲಹೆ ಅವರು ಇಬ್ಬರು ನಾಯಕರಿದ್ದಾರೆ, ವರಿಷ್ಠರು. ಅವ್ರ ನಿರ್ಧಾರ ತೊಗೋಬೇಕು, ನಮ್ಮ ನಿರ್ಧಾರ ಅಲ್ಲ. ಸರ್, ಅಹಿಂದ ನಾಯಕರು ಯಾವತ್ತೂ ಬಿಟ್ಕೊಡ್ಬಾರ್ದು. ರಾಜ್ಯದಲ್ಲಿ ಸಾಕಷ್ಟು ಜನರಿದ್ದಾರೆ ಮತ್ತು ಅಹಿಂದ ಸ್ವಾಮೀಜಿಗಳು ಕೂಡ ಈಗ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ನೋಡೋಣ, ಕಾದು ನೋಡೋಣ ಏನು ನಮ್ಮ ನಾಯಕರ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಅಹಿಂದ ಕಾಂಗ್ರೆಸ್ ಕೈ ಬಿಡ್ತೇವೆ ಅನ್ನುವಂಥ ಸಂದೇಶ ಕೂಡ ಕೊಡ್ತಾ ಇದ್ದಾರೆ ಸರ್. ನೋಡೋಣ, ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ, ಕಾದು ನೋಡೋಣ. ಇವತ್ತಿನ ಮಾತುಕತೆ ತಾವು ಹಿರಿಯರಾಗಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಂತ? ಅದೇ ಹೇಳಿದ್ರಲ್ಲ, ವಾತಾವರಣ ತಿಳಿಯಬೇಕು. ಅವ್ರ ಹೇಳಿಕೆಯಿಂದ ಗೊಂದಲ ಇಲ್ಲೇ ಇವತ್ತು ನಿಲ್ಲಬೇಕನ್ನೋದು ನಮ್ಮೆಲ್ಲರ ಆಸೆ ಇದೆ. ಈಗ ಮೀಟಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಆಗುವ ಮಧ್ಯೆ ಸರ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಮೈಸೂರಲ್ಲೇ CM ಅವರ ತವರು ಜಿಲ್ಲೆ ಮೈಸೂರಲ್ಲಿ ಒಂದು ಕಡೆ ರ್ಯಾಲಿ ಮಾಡ್ತಾರೆ, ಮತ್ತು